ಆಗಸ್ಟ್ 17ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ ವಿತರಿಸುವ ಕಾರ್ಯ ವಿಸ್ತರಿಸಲಾಗಿದೆ. ತಮಗೆಲ್ಲ ತಿಳಿದೆ ಸ್ನೇಹಿತರೆ, 9 lakh ವೋಟರ್ಸ್ ಇದ್ದಾರೆ. 9,02,947 ಟೋಟಲ್ ಎಲೆಕ್ಟರ್ಸ್ ಇದ್ದಾರೆ. ಅದರೊಳಗೆ 86.67% ಡೈರೆಕ್ಟಾಗಿ ಸಿಗದವ್ರದ್ದು ಮಾಹಿತಿಗಳನ್ನ ನಾವು ಇದು ಮಾಡಿದ್ದೀವಿ. ಅದರೊಳಗೆ ಎನ್ಯುಮರೇಷನ್ ಫಾರ್ಮ್ಸ್ ಅನ್ಕಲೆಕ್ಟೇಬಲ್ ಅಂತ ಮಾರ್ಕ್ ಮಾಡಿದ್ದು 1,20,882 ಇದ್ದಾವೆ. ದಟ್ ಈಸ್ 13.39% ಆಫ್ ದ ಟೋಟಲ್ ವೋಟರ್ಸ್ ಅನ್ಕಲೆಕ್ಟೇಬಲ್ ಅಂತ ಎನ್ಯುಮರೇಷನ್ ಫಾರ್ಮ್ಸ್ ಆಗಿದೆ. ಸೊ ಇದರೊಳಗೆ ಈ ಅನ್ಕಲೆಕ್ಟೇಬಲಲ್ಲಿ ಇಟ್ ಇನ್ಕ್ಲೂಡ್ಸ್ ಡೆತ್, ಶಿಫ್ಟೆಡ್ಡು, ಮೈಗ್ರೇಟೆಡ್ ಅಂದರೆ ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ, ಡುಪ್ಲಿಕೇಟ್ ಇದ್ದವರು. ಈ ಎಲ್ಲ ಫಾರ್ಮ್ಸು ನಾವು ಈಗಾಗಲೇ ಕಂಟಿನ್ಯೂಯಸ್ ಆಗಿ ಮೀಟಿಂಗ್ ಮಾಡಿ ಎಲ್ಲ ಪಾರ್ಟಿಯವ್ರಿಗೂ ನಾವು ಮಾಹಿತಿನ ಒದಗಿಸಿದ್ದೀವಿ. ಅದಲ್ಲದೆ ಪ್ರತಿ ಬೂತ್ ಮುಂದೆನೂ ಅದನ್ನು ಆಯಾ ಬೂತ್ಗೆ ಬರುವಂಥ ಪಟ್ಟೀಲಿ ಯಾರ್ಯಾರ್ದು ಕೈ ಬಿಟ್ಟೋಗಿದೆ ಅಂತ ಹೇಳಿ ಪಟ್ಟಿನೂ ಅಂಟಿಸಿದ್ದೀವಿ. ಬೂತಲ್ಲೂ ಹಾಕಿದ್ದೀವಿ, ಗ್ರಾಮ ಪಂಚಾಯತಿಲೂ ಹಾಕಿದ್ದೀವಿ, ನಮ್ಮ ವೆಬ್ಸೈಟಲ್ಲೂ ಹಾಕಿದ್ದೀವಿ. ಸೊ ಈ ಮಾಹಿತಿನ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾರನ್ನ ನಿಮ್ಮ ಮುಖಾಂತರ ನಾವು ಪಬ್ಲಿಕ್ಕಿಗೆ ತಿಳಿಸೋಕ್ಕೆ ಆ ಪಟ್ಟೀಲಿ ಅವ್ರ ಹೆಸರು ಬಂದಿದೆ, ಆದರೂ ನಾವು ಅಲ್ಲೇ ವಾಸ ಇದ್ದೀವಿ ಅನ್ನೋದು ಅವ್ರಿಗೇನಾರ ಮಾಹಿತಿ ಇತ್ತು, ನಮ್ಮ ಕೈ ಬಿಟ್ಟೋಗಿದೆ ಅಂತ ಹೇಳಿದ್ರೆ ಅವರು ನಮ್ಮ BLO ಅಥವಾ ARO EROಗಳನ್ನ ಸಂಪರ್ಕಿಸಿ ಮಾಹಿತಿ ಕೊಟ್ಟರೆ ಅವ್ರು ಈಗಲೂ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ನಿಮ್ಮ ಮೂಲಕ ಅವರಿಗೆ ಒಂದು ಮನವಿನ ನಾವು ಸಲ್ಲಿಸೋಕ್ಕೆ ಕೋರ್ಕೊಳ್ತಾ ಇದ್ದೀವಿ. ದಿಸ್ ಇಸ್ ದ ಮೇನ್ ಇಂಟೆನ್ಷನ್. ಅದು ನಮ್ಮ ವೆಬ್ಸೈಟಲ್ಲೂ ಇದೆ, ಎಲ್ಲ ಬೂತಲ್ಲೂ ಅಂಟಿಸಿದ್ದೀವಿ, ಮತ್ತು ಪೊಲಿಟಿಕಲ್ ಪಾರ್ಟೀಸಿಗೂ ಕೊಟ್ಟಿದ್ದೀವಿ ಇಷ್ಟು ಜನದ್ದು ಇದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಯಾರನ್ನ ಇದ್ದರೆ ವಾಸ ಇದ್ದು ಅಥವಾ ಇಲ್ಲಿ ಮನೆ ಇದ್ಕೊಂಡು ಬೇರೆ ಕಡೆ ಹೋಗಿಬಿಟ್ಟಿದ್ರೆ ಅವ್ರಿಗೆ ಗೊತ್ತಾದರೆ ಅವ್ರು ಬಂದರೆ ವಾಸ ಇರೋದ್ರ ಬಗೆಗೆ ಮಾಹಿತಿ ಕೊಟ್ಟರೆ ವಿ ಕ್ಯಾನ್ ಇನ್ಕ್ಲೂಡ್ ದೆಮ್ ಇನ್ ಟು ದ ಎಲೆಕ್ಟ್ರಲ್ ರೋಲ್. ಡ್ರಾಫ್ಟ್ ರೋಲಲ್ಲಿ ಬರ್ತಾರೆ, ಇಲ್ಲಾಂದರೆ ಡ್ರಾಫ್ಟ್ ರೋಲಿಂದ ಹೊರಗೆ ಉಳಿತಾರೆ ಅವರು. ಸೊ ತದನಂತರ ಬಂದರೆ ತಿರ್ಗಿ ಅವ್ರು ಅರ್ಜಿ ಕೊಡಬೇಕು. ಅಂದರೆ ಅಬ್ಜೆಕ್ಷನ್ಸ್ ಆ್ಯಂಡ್ ಇದ್ರ ಪೀರಿಯಡಲ್ಲಿ ಅವ್ರು ಅರ್ಜಿ ಕೊಟ್ಟರೆ ಅವಾಗಲೂ ಸೇರಿಸ್ತೀವಿ. ಈಗ ಅರ್ಜಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಬಂದರೆ BLO ಮುಂದೆ ಅವ್ರು ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ಕೊಂಡು ಇದು ಮಾಡ್ತಾರೆ. ಟು ಬಿ ಎ ವೋಟರ್ ಎರಡೇ ರಿಕ್ವೈರ್ಮೆಂಟ್, ಒಂದು ಸಿಟಿಸನ್ ಆಫ್ ಇಂಡಿಯಾ, ಒಂದು ರೆಸಿಡೆಂಟ್ ಆಫ್ ದ ಲೊಕ್ಯಾಲಿಟಿ. ಸೊ ಅವರು ಅಲ್ಲಿಲ್ಲ ಅನ್ನೋದು ಗೊತ್ತಾಗಿದೆ, ಅದನ್ನು ಪಟ್ಟಿ ಮಾಡಿದ್ದೀವಿ. ಅವ್ರು ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿದರೆ, ಅವರು ಈ ಊರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ ಪಟ್ಟಿ ತಯಾರು ಮಾಡಿದ್ದೀವಿ. ಸೊ ಈ ಪಟ್ಟಿನ ಈಗ ಪ್ರಚುರಪಡಿಸಿದ್ದೀವಿ. ಸೊ ಪ್ರಚುರಪಡಿಸಿರೋ ಪಟ್ಟೀಲಿ ಹೆಸರು ಬಂದಿದೆ, ನಾವು ಇಲ್ಲೇ ಇದ್ದೀವಿ ಅನ್ನೋದು ಅವ್ರಿಗೇನೋ ಕಂಡು ಬಂತು, ಪಟ್ಟೀಲಿ ಇದ್ದೀವಿ ಅಂತೇಳಿ ನಮ್ಮ BLO ಅಥವಾ ನಮ್ಮ ತಹಸೀಲ್ದಾರ್ ARO ಅಥವಾ ನಮ್ಮ EROಗಳಿದ್ದಾವೆ ಅಥವಾ ನಮ್ಮ DC ಆಫೀಸ್ ಆಗಲಿ ಬಂದು ಭೇಟಿ ಮಾಡಿದ್ರೆ ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಅವ್ರನ್ನ ಎಲೆಕ್ಟ್ರಲ್ ರೋಲೇ ತರೋಕ್ಕೆ ಆಗುತ್ತೆ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂತ ಹೇಳಿದ್ರೆ ಡೆತ್ ಎಲ್ಲ ಎಷ್ಟಿದೆಪ್ಪ, 1,20,000 ಬ್ರೇಕಪ್ ಹೇಳಬೇಕಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಸತ್ತೋಗಿರೋರ ಸಂಖ್ಯೆ ಅಂದರೆ ಡೆತ್ ಅಂತ ಗೊತ್ತಾಗಿರೋರ ಸಂಖ್ಯೆ 30,293 ಇದ್ದಾರೆ. ಪರ್ಮನೆಂಟ್ಲಿ ನಮ್ಮ ಗದಗ ಬಿಟ್ಟು ಬೇರೆ ಊರಿಗೆ ಹೋಗಿ ಶಿಫ್ಟ್ ಆಗಿ ಸೆಟ್ಲ್ ಆಗಿದ್ದಾರೆ ಅನ್ನೋದು 71,337 ಇದೆ. ಮತ್ತು ಇವ್ರದ್ದು ಎರಡೆರಡು ಕಡೆ ಇತ್ತು ಅನ್ನೋರ್ದು 13,492 ಇದೆ. ಮತ್ತು ಸ್ಥಳೀಯವಾಗಿ ಲಭ್ಯನೇ ಇಲ್ಲ ಅವರು, ಅಂದರೆ ಎಲ್ಲಿದ್ದಾರೆ ಅಂತ ನಮಗೆ ನೇರವಾಗಿ ಗೊತ್ತಿಲ್ಲ, ಆಬ್ಸೆಂಟ್ ಅಂತ ಹೇಳ್ತೀವಿ. ಅವರು ಆಬ್ಸೆಂಟ್ ಇರೋದು 5,369 ಇದ್ದಾವೆ. ಅದರ್ಸ್ ಅಂತ ಒಂದು ಕ್ಯಾಟಗರಿ ಇದೆ, ನಾವು ವಾಪಸ್ ಕೊಡೋದಿಲ್ಲ, ನಮಗೇನು ಬೇಕಿಲ್ಲ ಅಂತ ಹೇಳಿದವ್ರದ್ದು 391 ಇದೆ. ಸೊ ಇಷ್ಟೂ ಜನದ ಪಟ್ಟಿನ ನಾವು ಎಲ್ಲ ಕಡೆ ಪ್ರಚುರಪಡಿಸಿದ್ದೀವಿ. ಸೊ ಈ ಪ್ರಚುರಪಡಿಸಿರೋದ್ರ ಆಧಾರದ ಮೇಲೆ ಅವರು ಬಂದರೆ ವಾಪಸ್ ಅವ್ರನ್ನ ಎನ್ರೋಲ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಇದು ತಮ್ಮ ಮೂಲಕ ನಾವು ಸಾರ್ವಜನಿಕರಿಗೆ ಕೋರ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಸೊ ದಿಸ್ ಈಸ್ ವಾಟ್ ವಿ ವಾಂಟೆಡ್ ಟು ಕನ್ವೆ ಯು. ಮತ್ತು ಅನಾಮಲೀಸ್ ಅಂತ ಇದ್ದಿದ್ದು 60,000 ಅನಾಮಲೀಸ್ ಇದ್ದಾವೆ. 60,000 ಜನದ ಮಾಹಿತಿಗಳು ಅಂದರೆ ಒಂದೇ ವ್ಯಕ್ತಿಯ ಫೋಟೋ ಇದ್ದಾವೆ, ಡಿಜಿಟಲಿ ಸಿಮಿಲರ್ ಎಂಟ್ರೀಸು, ಫೋಟೋ ಸಿಮಿಲರ್ ಎಂಟ್ರೀಸ್ ಅವೊಂದಷ್ಟು. ಮತ್ತು ಈ ಅನಾಮಲೀಸ್ ಅಂದರೆ ಅಪ್ಪಂಗೂ ಮಗನಿಗೂ ವಯಸ್ಸು ಕಡಿಮೆ, ಅಣ್ಣಂಗೂ ತಮ್ಮಂಗೂ 9 ತಿಂಗಳಕ್ಕಿಂತ ಕಮ್ಮಿ ಇದೆ. ಈ ಥರದವು ನಮ್ಮ ಹತ್ರ ಇನ್ನೂ 60,000 ಇದ್ದಾವೆ. ಅವು ರೀವೆರಿಫೈ ಮಾಡ್ತಾಯಿದ್ದಾರೆ. ಇವು 1,00,000 ಇತ್ತು, 1,80,000 ಇದ್ದಿದ್ದು ರೀವೆರಿಫಿಕೇಷನ್ಸ್ ಮಾಡಿಸಿದ್ಮೇಲೆ ಆನ್ ಡೇಟ್ 60,000ಕ್ಕೆ ಇಳಿದಿದೆ. ಡ್ರಾಫ್ಟ್ ರೋಲ್ ಬಂದಮೇಲೂ ಕೊಡ್ಬೋದು ಅರ್ಜಿ, ಅಬ್ಜೆಕ್ಷನ್ಸ್ ಪೀರಿಯಡ್ ಆಗ್ತದೆ ಅದು.
ಈಗ ಸಿಂಪಲ್ ಬಂದು ಸಂಪರ್ಕ ಮಾಡಿದ್ರೆ ಅವ್ರದ್ದು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಡೈರೆಕ್ಟಾಗಿ ಸೇರಿಸ್ತಾರೆ. ಅವಾಗ ಇಟ್ ಬಿ ಥ್ರೂ ಎನ್ ಎನ್ಕ್ವೈರಿ. ನಮಗೇನಂದರೆ ಇಷ್ಟು ಜನ ಗಾಬರಿ ಬೀಳ್ತಾರೆ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಎಫರ್ಟ್ಸ್ ಮಾಡ್ತಾಯಿದ್ದೀವಿ. ಈ ರೈಟ್ ರಾಂಗೋ ಗೊತ್ತಿಲ್ಲ. ದಿಸ್ ಇಸ್ ದ ಇನ್ಫಾರ್ಮೇಷನ್ ನಮಗೆ ಬಂದಿರೋದು. ಇದು ಡ್ರಾಫ್ಟ್ ರೋಲಲ್ಲಿ ಹೋಗ್ಬಿಟ್ರೆ ಪ್ರಪಂಚ ಬಿದ್ದೋಗೋದಿಲ್ಲ. ಬಟ್ ಆಮೇಲೆ ಅರ್ಜಿ ಕೊಟ್ಟು ಸೇರಿಸ್ಕೋಬೋದು. ಈಗ ಗಮನಕ್ಕೆ ಬಂದರೆ ಈಸಿ, ನಾವೇ ವೆರಿಫೈ ಮಾಡಿಕೊಂಡು ಎಂಟ್ರಿ ಮಾಡಿಬಿಡ್ತಿರ್ತೀವಿ. ಆಮೇಲೆ ಅವ್ರು ಅರ್ಜಿ ಕೊಟ್ಟ ಮೇಲೆ ವೆರಿಫೈ ಮಾಡ್ತೀವಿ. ಹೌದು, 2002 ಶ್ರೀಧರ CN ಅಂತ ಇದೆ, 2025 CN ಶ್ರೀಧರ ಅಂತಿದೆ. ಸೊ ಅದು ಕಂಪ್ಯೂಟ್ರಿಗೆ ಎರಡು ಬೇರೆ ವ್ಯಕ್ತಿ ಅಂತಲೇ ಕಾಣುತ್ತೆ. ಸೊ ಕಂಪ್ಯೂಟ್ರ್ ಅದನ್ನು ಅನಾಮಲಿ ಅಂತ ಹಾಕುತ್ತೆ. ಸೊ ಅದು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ 2002 ಹೆಸರು ಹಾಕ್ರಿ ಅಂತ ಹೇಳಿದ್ರೆ ಈಗಲೂ ನಾವು 2002 ಹೆಸರು ಇದು ಮಾಡೋಕ್ಕೆ ಇದು ಡೈರೆಕ್ಟಾಗಿ ಮಾಡೋದು ಕಷ್ಟ. ಇದು ಈಗ ತಂದೆ ಮಗನಿಗೆ ಕನೆಕ್ಟ್ ಮಾಡುವಾಗ ತಂದೆ ಮಗನ ಕನೆಕ್ಷನ್ ತಪ್ಪಾಗಿತ್ತು ಅಂದರೆ ಅದನ್ನು ಕರೆಕ್ಟ್ ಮಾಡಬೇಕು. ಈಗ ಅಪ್ಪ ಮಗನ ವಯಸ್ಸು ಎಷ್ಟಕ್ಕಿಂತ ಕಮ್ಮಿ, 15 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದು ಅನಾಮಲಿ ಅಂತ ಕೊಟ್ಟಿರುತ್ತೆ. ಅಂದರೆ ಅದನ್ನು ಅದು ಒಪ್ಪಿರೋದಿಲ್ಲ. ಸೊ ನಾವು ವೆರಿಫೈ ಮಾಡಬೇಕು. ತಾಯಿಗೂ ಮಗನಿಗೂ 15ಕ್ಕಿಂತ ಹೆಚ್ಚಿದ್ರೆ ಸೊ ತಂದೆ ಹೆಸರು ಜೊತೆ ಜೋಡಿಸೋದು ಬದಲು ತಾಯಿ ಹೆಸರು ಜೋಡಿಸಿದ್ರೆ ಮ್ಯಾಚ್ ಆಗುತ್ತೆ. ಅಣ್ಣ ತಮ್ಮಂದು 9 ತಿಂಗಳು ವ್ಯತ್ಯಾಸ ಇದ್ದರೆ ಡಾಕ್ಯುಮೆಂಟಲ್ಲಿ ಡೇಟ್ ಆಫ್ ಬರ್ತಲ್ಲಿ ತಪ್ಪಿತ್ತು ಅಂದರೆ ಅದನ್ನು ಮಾಡ್ಬೋದು. ತಾತ ಮೊಮ್ಮಗನಿಗೆ 50 ವರ್ಷಕ್ಕಿಂತ ಕಮ್ಮಿ ಇದ್ದರೆ ಇಂಥವನ್ನೆಲ್ಲ ಕ್ರಾಸ್ ವೆರಿಫೈ ಮಾಡಿಸ್ತಾ ಇದ್ದೀವಿ. ಸೊ ಅದರಿಂದ ಅವು ಕಮ್ಮಿ ಆಗ್ತಿದ್ದಾವೆ. ಇದು ಔಟ್ರೈಟ್ ನೋಟಿಸ್ ಬರುತ್ತೆ ನೆಕ್ಸ್ಟ್. ಈಗ ನಾವು ರೆಕ್ಟಿಫೈ ಮಾಡ್ತಾ ಇರೋದ್ರಿಂದ ಈಗಲೇ ಸಾಲ್ವ್ ಆಗುತ್ತೆ. ಸಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ಡ್ರಾಫ್ಟ್ ರೋಲಲ್ಲಿ ಬಂದಾಗ ಇಷ್ಟು ಜನಕ್ಕೆ ನೋಟಿಸ್ ಬರುತ್ತೆ. ಸೊ ನೋಟಿಸ್ ಬಂದಾಗ ಅವರು ಏನೂ ಇಲ್ಲನೂ ನೋಟಿಸ್ ಬಂತಲ್ಲಪ್ಪ ಅನ್ನೋ ಚಿಂತೆ ಬರುತ್ತಲ್ಲ. ಹಾಗಾಗಿ ಮತ್ತೆ ವೆರಿಫೈ ಮಾಡಿ ಕಮ್ಮಿ ಸಾಲ್ವ್ ಆಗೋವನ್ನೆಲ್ಲ ಸಾಲ್ವ್ ಮಾಡ್ತಾಯಿದ್ವಿ. ಅಡ್ರೆಸ್ ಪತ್ಲೆ ಆಗದೆ ಇರೋರು ಇದರೊಳಗಿದ್ದಾರೆ. ಅನ್ಕಲೆಕ್ಟೇಬಲಲ್ಲಿ ಬಂದುಬಿಟ್ಟಿದ್ದಾರೆ. 1,20,000 ಏನು ಹೇಳ್ತಾ ಇದ್ದೀವಿ, ಅವರು ಅಡ್ರೆಸ್ ಪತ್ತೆ ಆಗದೆ ಇರೋರು ಅನ್ಕಲೆಕ್ಟೇಬಲಲ್ಲಿ ಬಂದುಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ನು ಕೊಡೋಕ್ಕೆ ಆಗಿಲ್ಲ. ನಾವು ಅದನ್ನೇ ಹೇಳ್ತಿರೋದು, ಇವ್ರಿಗೆ ನಾನು ತಲುಪೋಕ್ಕಾಗಿಲ್ಲ ಅಂತ ಪಟ್ಟಿ ಇದು. ಸೊ ಇದನ್ನು ಊರಲ್ಲಿ ಅಂಟಿಸ್ಬಿಟ್ಟಿದ್ದೀನಿ ನಾನು. ಸೊ ನಾನು ಇಲ್ಲೇ ಇದ್ದರೂ ನನಗೆ ಕೊಟ್ಟಿಲ್ಲ ಅಂತ ಅವ್ನಿಗೆ ಅನಿಸಿದ್ರೆ ಅವ್ನು ಬಂದು ಈಗಲೂ ಅರ್ಜಿ ಕೊಡ್ಬೋದು. ಅವು ಮೈಗ್ರೇಟೆಡ್ ಅಂದರೆ ಅಲ್ಲಿಲ್ಲ ಅಂತ ನಮ್ಮ ಮಾಹಿತಿ ಬಂದಿದೆ. ಸೊ ಅವ್ನು ಇದ್ದೀನಿ ಅಂತ ಹೇಳಿದ್ರೆ ನಮಗೆ ನಾವು ಒಂದು ಚೆಕ್ ಮಾಡಿಕೊಂಡು ಎಂಟ್ರಿ ಮಾಡ್ತೀವಿ. ಅವ್ರಿಗೆ ನಾನು ಫಾರ್ಮ್ ಕೊಡೋಕ್ಕೆ ಆಗಿಲ್ಲ. ಇಲ್ಲದೇ ಫಾರ್ಮ್ ಕೊಟ್ಟ ಮೇಲೆ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಬರೋದಿಲ್ಲಲ್ಲ. ಮತ್ತು ಇನ್ನೊಂದು ಅವ್ರ ಪರವಾಗಿ ಇಸ್ಕೊಂಡು ಕೊಡೋಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಅವ್ರ ಫ್ಯಾಮಿಲಿಯಲ್ಲಿ ಮನೇಲಿದ್ದರೆ, ಒಂದೇ ಮನೆಗೆ ಅಟ್ಯಾಚ್ ಆಗಿರೋರಲ್ಲಿ ಇಲ್ಲದೇ ಇದ್ದರೆ ಅವ್ರ ಮನೆಗೆ ಕೊಟ್ಟು ತೊಗೊಳೋಕ್ಕೂ ಅವಕಾಶ ಇದೆ. ಸೊ ಅವ್ರ ಮನೇಲಿ ಯಾರನ್ನೋ ಒಬ್ಬರು ಅಡಲ್ಟ್ ಮೆಂಬರ್ ಫಿಲ್ ಮಾಡಿಕೊಡೋಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಸೊ ಹಾಗೂ ಬರದೇ ಇರೋರು ಇವರೆಲ್ಲ, ಇವರು ನಮಗೆ ಸಿಗ್ತಾ ಇಲ್ಲ ಅಂತಲೇ ನಾವು ಇದು ಮಾಡಿರೋದು. ಅಂದರೆ ಈ ವ್ಯಾಪ್ತಿಲಿ, ಅಂದರೆ ಆ ವೋಟರ್ ವ್ಯಾಪ್ತಿಲಿ ಅವ್ರು ಇಲ್ಲ, ಆ ಬೂತ್ ವ್ಯಾಪ್ತಿಲಿ ಅವ್ರು ಇಲ್ಲ ಅಂತ ಹೇಳಿ ಹಾಕಿದ್ದೀವಿ.